ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವಾಗ ಸಾಯಿಸೇ ಬಿಟ್ಟಲ್ಲ ನಮ್ಮ ಮಗುನ. ಸಾಯಿಸ್ಬಿಡಿ, ಸಾಯಿಸ್ಬಿಡಿ, ನನ್ನ ಸಾಯಿಸ್ಬಿಡಿ, ಸಾಯಿಸ್ಬಿಡಿ, ಸಾಯಿಸ್ಬಿಡಿ. ಲಕ್ಷ್ಮಿ, ಇನ್ನೇನು ಆಯ್ತಲ್ಲ, ನಿನ್ನ ಆಸೆನ ದೇವ್ರು ಈಡೇರಿಸಿದಾನೆ. ಆದ್ರೆ ನಿಂಗಿದೆಲ್ಲ ನೆನ್ಪಿರಲ್ಲ ಅಲ್ವಾ? ನೋಡು ಲಕ್ಷ್ಮಿ, ಸತ್ತಿರೋ ಮಗು ನಂದು ಕೂಡ. ನಿಂಗೆಷ್ಟು ದುಃಖ ಆಗ್ತಾ ಇದೆಯೋ ನನಗೂ ಅಷ್ಟೇ ಆಗ್ತಿದೆ. ಆದ್ರೆ ನಿನ್ಗೆ ನನ್ ದುಃಖ ಕಾಣಿಸ್ತಿಲ್ಲ ಅಲ್ವಾ? ಯಾಕಂದ್ರೆ ನೀನು ನಿನ್ ಬಗ್ಗೆ ಯೋಚನೆ ಮಾಡ್ತೀಯ ಅಷ್ಟೇ. ಅಪ್ಪ, ಇವತ್ ನಂಗೆ ಅರ್ಥ ಆಗ್ತಾ ಇದೆ. ಮನೆಯವರೆಲ್ಲ ಜಗಳ ಆಡ್ತಾ ಇದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಅಂತ ಅರ್ಥ ಆಗ್ತಾ ಇದೆ. ಇವತ್ ನಂಗೆ ಒಬ್ಬ ತಂದೆ ಕಷ್ಟ ಏನು ಅನ್ನೋದು ಅರ್ಥ ಆಗ್ತಿದೆ. ಇವತ್ ನನ್ ಮಗು ಸತ್ತಿದೆ. ಇದನ್ ಯಾರು ಸಾಯಿಸಿಲ್ಲ ಲಕ್ಷ್ಮಿ, ನಮ್ಮ ಮಗುನ ಸಾಯಿಸಿದ್ದು ನೀನೇ. ನೀನ್ ಮಾಡಿರೋ ಪಾಪ ಜೀವನ ಪೂರ್ತಿ ನಿನ್ನ ಕಾಡ್ದು ಬಿಡಲ್ಲ. ಹುಷಾರು ಲಕ್ಷ್ಮಿ, ಹುಷಾರು. ನೀನು ನಿನ್ ದ್ವೇಷಕ್ಕೆ, ನಿನ್ ತಪ್ಪುಗಳಿಗೆ ಬೇರೆಯವ್ರನ್ನ ಹೊಣೆ ಮಾಡಿದ್ರೆ ಬಿಟ್ಬಿಡು, ನಮ್ಮನ್ನ ಬಿಟ್ಬಿಡು. ನಮ್ ಕುಟುಂಬಕ್ಕೆ ಕಳಂಕ ತರಬೇಡ ದಯವಿಟ್ಟು. ಇನ್ಮೇಲೆ ಅದ್ರ ಬದಲಾಗಿ ನಮ್ಮನ್ನ ನೆಮ್ಮದಿಯಾಗಿರೋ ಬಿಡು ಲಕ್ಷ್ಮಿ. ಲಕ್ಷ್ಮಿ ಹತ್ರ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾವು ಅವ್ರ ಹತ್ರ ಇಲ್ಲದೆ ಇದ್ರು ಅವ್ರ ನೋವಲ್ಲಿ ನಾವ್ ಯಾವತ್ತೂ ಅವ್ರ ಜೊತೆಗೆ ಇರ್ಬೇಕು. ನಿನ್ನೋರ್ ನೋವಿಗೂ ಮರಗ್ತ್ಯಾ, ಬೇರೆಯವ್ರ ನೋವಿಗೂ ನೀನ್ ಮರಗ್ತ್ಯಾ. ಹೋರಾಟ ಮಾಡಕ್ ಭಯ ಆಗಲ್ವಾ? ಇಲ್ಲ, ಆಗಲ್ಲ. ಹುಟ್ಟಿದಾಗಿಂದ ಇವತ್ತಿನ ತನಕ ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ಇದರಿಂದ ಒಂದಂತೂ ಅರ್ಥ ಆಗಿದೆ, ನನ್ನ ಜೀವನದಲ್ಲಿ ನಾನು ಮುಂದೆ ಬರಬೇಕು ಅಂದ್ರೆ ನಾನು ಹೋರಾಟ ಮಾಡಲೇಬೇಕು. ಬರೀ ಹೋರಾಟ ಮಾತ್ರನಾ, ಇಲ್ಲ ಗೆದ್ದಿದ್ಯಾ? ಪ್ರತಿ ಸಲ ಗೆಲುವು ಸಿಗಲ್ಲ. ಕೆಲವು ಸಲ ಕ್ಷಮೆ ಕೇಳೋ ಪರಿಸ್ಥಿತಿನೂ ಬಂದಿದೆ. ಇದರಿಂದ ಇನ್ನೊಂದು ಅರ್ಥ ಆಗೋದೇನಂದ್ರೆ, ಗೆಲುವು ಸೋಲಿಗಿಂತ ಹೋರಾಟ ಬಹಳ ಮುಖ್ಯ. ಯಾಕಂದ್ರೆ ಸೋಲು ಗೆಲುವು ಎರಡೂ ಮುಖ್ಯ ಜೀವನಕ್ಕೆ. ಗೆಲುವು ನಮ್ಗೆ ಸಂತೋಷ ಕೊಟ್ರೆ, ಸೋಲು ಪಾಠ ಕಲ್ಸತ್ತೆ. ಕೇಳೋದಕ್ಕೆ ಸಂತೋಷ ಆಗುತ್ತೆ. ಸ್ಕಾಲರ್ ತರ ಮಾತಾಡ್ತಿದ್ಯಾ. ಸ್ಕಾಲರ್ ಅಂದ್ರೆ? ಸ್ಕಾಲರ್ ಅಲ್ಲ, ಸ್ಕಾಲರ್ ಅಂದ್ರೆ ಓದಿರೋನು,
ವಿದ್ವಾಂಸ. ಹೌದು, ನನ್ ಗಂಡ ಅಂತವ್ರೆ, ದೊಡ್ಡ ಸ್ಕಾಲರು, ತುಂಬಾ ಓದಿದ್ದಾರೆ. ಅದಕ್ಕೆ ನಿನ್ ಗಂಡನ್ ಜೊತೆ ನಾನು ಸ್ನೇಹ ಬೆಳ್ಸಕ್ ಬಂದಿದ್ದೀನಿ. ಲಂಡನ್ ಅಲ್ಲಿ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಹೇಳ್ತಾ ಇದ್ರು, ಅ ವಾಯ್ಸ್ ಫ್ರೆಂಡ್ ಈಸ್ ಆಸ್ ಗುಡ್ ಆಸ್ 10 ಬುಕ್ಸ್. ಅಂದ್ರೆ ಒಬ್ಬ ಒಳ್ಳೆ ಸ್ನೇಹಿತ 10 ಪುಸ್ತಕಕ್ಕೆ ಸಮಾನ ಅಂತ. ಅದಕ್ಕೆ ನಾನು 10 ಪುಸ್ತಕಗಳ ಜೊತೆ ಸ್ನೇಹ ಬೆಳ್ಸಕ್ ಬಂದಿದ್ದೀನಿ. ಹೇಳು ಭೀಮ್ರಾವ್, ನನ್ ಜೊತೆ ಸ್ನೇಹ ಬೆಳೆಸ್ತೀಯಾ? ಇವ್ರು ನನಗೊಂದ್ಸಲ ಹೇಳಿದ್ರು, ನಿಮ್ ಲಂಡನ್ನಲ್ಲಿ ಕೈ ಕೊಟ್ಟು ಸ್ನೇಹ ಮಾಡ್ತಾರಂತೆ, ನೀವ್ ಕೈ ಕೊಡಲ್ವಾ? ಇಲ್ಲ, ನಾನು ಸುಳ್ಳು ಹೇಳಲ್ಲ. ಭೀಮ್ರಾವ್ ಕೆಳವರ್ಗದವನು, ಅದಕ್ಕೆ ನಂಗೆ ಅವನ ಮುಟ್ಲಿಕ್ಕೆ ಸಂಕೋಚ ಆಗುತ್ತೆ. ಆದ್ರೆ ನಿಧಾನವಾಗಿ ಈ ಸಂಕೋಚದಿಂದ ಹೊರಗೆ ಬರಕ್ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ನಾನು ಕೈ ಕೊಡ್ಲಿಲ್ಲ. ಸಂಕೋಚ ಇದ್ಮೇಲೆ ಸ್ನೇಹ ಬೆಳ್ಸಕ್ ಯಾಕೆ ಬಂದ್ರಿ? ರಮಾ, ಇದ್ ಚೆನ್ನಾಗಿದೆ. ಕೆಳವರ್ಗದವ್ರು ಅಂತ ದೂರ ಇಟ್ಮೇಲೆ ಸ್ನೇಹ ಬೇರೆ. ರಮಾ, ಇವ್ರಿಗ್ ನಿಮ್ ಸ್ನೇಹದ ಅವಶ್ಯಕತೆ ಇಲ್ಲ, ಹೊರಡಿ. ಇಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನ್ ಭೀಮರಾವ್ ಜೊತೆ ಸ್ನೇಹ ಬೆಳೆಸ್ಬೇಕಂತಿರೋದು ಅವನಲ್ಲಿರೋ ವಿಚಾರಗಳು, ಹೋರಾಟದ ಕಿಚ್ಚು ಮತ್ತವನ್ ಕನ್ಸ್ಗಳು ನಂಗೆ ಇಷ್ಟ ಆಗುತ್ತೆ. ಕೆಲುಸ್ಕರ್ ಗುರುಗಳು ಹೇಳಿದ್ರು ಭೀಮಂಗೆ ಬ್ಯಾರಿಸ್ಟರ್ ಆಗ್ಬೇಕು ಅಂತ. ಆವಾಗ್ಲಿಂದ ಇವನ್ ಜೊತೆ ಸ್ನೇಹ ಬೆಳ್ಸಕ್ಕೆ ನಂಗೆ ಇನ್ನಷ್ಟು ಆಸೆ ಆಗ್ತಿದೆ. ಭೀಮ್ರಾವ್, ಸ್ನೇಹ ಬೆಳೆಸ್ತೀಯ ನನ್ ಜೊತೆ? ಇದೆಂತ ಸ್ನೇಹ? ಕೆಳವರ್ಗದವ್ರಿಗೆ ಕೈ ಕೊಡಲ್ವಂತೆ, ಮನ್ಸೊಂದಾಗತ್ತಂತೆ. ರಮಾ, ಸ್ವಲ್ಪ ಸಮಾಧಾನವಾಗಿರು. ಅವ್ರ ಉದ್ದೇಶದಲ್ಲಿ ಪ್ರಾಮಾಣಿಕತೆ ಇದೆ. ಒಂದು ಸಲ ಯೋಚನೆ ಮಾಡು, ಈ ತರ ಪ್ರಾಮಾಣಿಕತೆಯಿಂದ ಇಷ್ಟೆಲ್ಲ ಕಷ್ಟಗಳಿದ್ರು ನಿನ್ ಜೊತೆ ಸ್ನೇಹ ಬೆಳೆಸ್ತೀನಿ ಅಂತ ಯಾರು ಹೇಳ್ತಾರೆ? ವೈಭವ್ ಮೂರ್ತಿಗಳೇ, ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಂತವ್ರ ಜೊತೆ ಸ್ನೇಹ ಬೆಳೆಸ್ಕೊಡೋದು ನನ್ನ ಪುಣ್ಯ. ನಿಮಗೂ ಓದು ವಿದ್ಯೆ ಅಂದ್ರೆ ಇಷ್ಟ. ನಿಮ್ಮಿಂದ ನನಗೂ ಜ್ಞಾನ ಪ್ರಾಪ್ತಿಯಾಗುತ್ತೆ. ಕೆಲವೊಂದನ್ನ ಕೇಳಿ ತಿಳ್ಕೋಬಹುದು. ಥ್ಯಾಂಕ್ ಯು ಭೀಮ್ರಾವ್, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಂಗೆ ಸಂತೋಷ. ಆದ್ರೆ ಒಂದ್ ವಿಷಯ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ ಬಿಡ್ಬೇಕು? ಯಾಕಂದ್ರೆ ನಿಮ್ಮ ಹಿರಿಯಣ್ಣ ಪ್ರಚಂಡ ಮೂರ್ತಿಗಳಿಗೆ ನಮ್ಮ ಸ್ನೇಹದ ಬಗ್ಗೆ ಗೊತ್ತಾದ್ರೆ ನಿಂತ ಕಾಲಲ್ಲೇ ನಿಮ್ಮನ್ನ ಲಂಡನ್ ಕಳಿಸ್ಬಿಡ್ತಾರೆ. ಇವೆಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಇಲ್ಲಿಂದ ನೀವು ಹೋದ್ಮೇಲೆ ನಿಮ್ಮ ಮೇಲಿರೋ ಕೋಪನ ನನ್ನ ಮೇಲೆ, ನನ್ನ ಮನೆಯವ್ರ ಮೇಲೆ, ನನ್ನ ವಠಾರದವ್ರ ಮೇಲೆ ತೀರಿಸ್ಕೋತಾರೆ. ಇದಕ್ಕೆ ತುಂಬಾ ದೊಡ್ಡ ಮೊತ್ತನೇ ಕಟ್ಟಬೇಕಾಗತ್ತೆ. ಅದಕ್ಕೆ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೋತೀನಿ, ಇದನ್ನ ಇಲ್ಲಿಗೆ ಬಿಡಿ. ನಾವಿಬ್ರು ಸ್ನೇಹ ಬೆಳೆಸಕ್ಕಾಗಲ್ಲ. ಸಾಧ್ಯವಾದ್ರೆ ನನ್ನ ದಯವಿಟ್ಟು ಕ್ಷಮಿಸಿ. ನಡಿರಮ್ಮ.
ವೈಭವ್ ಬಂದ ಕೂಡಲೇ ಗಂಟು ಮುಟ್ಟೆ ಹೊತ್ಕೊಂಡು ಲಂಡನ್ಗೆ ಹೊರಡೋದಕ್ಕೆ ಹೇಳು. ಇಲ್ಲಿಗ್ ಬರಕ್ ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಇಲ್ಲ ರೀ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ಲಂಡನ್ ನಿಂದ ಬಂದು ನಮ್ಗೂ ಕೆಳವರ್ಗದವ್ರ ಮಧ್ಯೆ ಇರೋ ಅಂತರ ಮರ್ತ್ಬಿಡ್ತಾನೆ ಅಂತ ನಿಮ್ಗೇನ್ ಗೊತ್ತು? ಲಂಡನ್ಗೆ ಹೊರಡ್ಲಿ ಅವನು ಸಾಕು. ಈ ಜಾತಿಗಳ ಮಧ್ಯೆ ಇರೋ ಅಂತರನ್ನ ಅರ್ಥ ಮಾಡ್ಕೊಳ್ಳೋ ತನಕ ವೈಭವ್ ಇಲ್ಲಿಗೆ ವಾಪಸ್ ಬರೋದು ಬೇಡ. ಯಾಕಂದ್ರೆ ನಿಮ್ಮ ಹಿರಿಯಣ್ಣ ಪ್ರಚಂಡ ಮೂರ್ತಿಗಳಿಗೆ ನಮ್ಮ ಸ್ನೇಹದ ಬಗ್ಗೆ ಗೊತ್ತಾದ್ರೆ ನಿಂತ ಕಾಲಲ್ಲಿ ನಿಮ್ಮನ್ನ ಲಂಡನ್ ಕಳಿಸ್ಬಿಡ್ತಾರೆ. ಇವೆಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ನಿಮ್ಮ ಮೇಲಿರೋ ಕೋಪನ ನನ್ನ ಮೇಲೆ, ನನ್ನ ಮನೆಯವ್ರ ಮೇಲೆ, ನನ್ನ ವಠಾರದವ್ರ ಮೇಲೆ ತೀರಿಸ್ಕೋತಾರೆ. ಅಣ್ಣ, ಅತ್ಗೆ, ರಜಾ ಮುಗಿಸ್ಕೊಂಡು ನಾನು ಲಂಡನ್ಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಊರು ಬಿಡಲ್ಲ. ಏನ್ ಹೇಳ್ದ ನೀನು? ಇನ್ನೊಂದ್ಸಲ ಹೇಳು. ಅಣ್ಣ, ನಾನು ರಜಾ ಮುಗಿಸ್ಕೊಂಡು ಮುಚ್ಕೊಂಡು ಚೀಲ ತಗೊಂಡು ಲಂಡನ್ಗೆ ಹೊರಡ್ತಿರ್ಬೇಕು. ಅಣ್ಣ, ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಿಮ್ಮೆಲ್ಲಾರ ಮಾತನ್ನು ನಾನು ಮನ್ಸಾರೆ ಒಪ್ಪಿ ಮಾಡಿದ್ದೀನಿ. ಆದ್ರಿಗೆ ದಯವಿಟ್ಟು ಬೇಡ, ರಜಾ ಮುಗಿಯೋವರೆಗೂ ಇಲ್ಲಿರೋಕ್ ಬಿಡಿ ಪ್ಲೀಸ್. ಬಾಯಿ ಮಾತಲ್ಲಿ ಕೇಳೋನಲ್ಲ ಇವನು. ನಿಂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹೀಗ್ ಹೊಡೆಯೋದ್ರಿಂದ ಏನೂ ಆಗಲ್ಲ. ಸಮಯ ನೋಡ್ಕೊಂಡು ನಾನ್ ಬುದ್ಧಿ ಹೇಳ್ತೀನಿ, ನಾನ್ ಮಾತಾಡ್ತೀನಿ. ಸರಿಯಾಗಿ ಬುದ್ಧಿ ಹೇಳು. ಒಂದ್ ಮಾತ್ ಹೇಳ, ನನ್ಗೊಂದ್ ಯೋಚನೆ ಬರ್ತಿದೆ. ಏನ್ ಯೋಚನೆ? ವೈಭವ್ ಮೂರ್ತಿಗಳ ಹತ್ರ ಮಾತಾಡಿ ಆನಂದ್ ಅಣ್ಣಂಗ್ ಒಂದ್ ಕೆಲ್ಸ ಕೊಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಆನಂದ್ ಅಣ್ಣಂಗ್ ಕೆಲ್ಸ ಇಲ್ಲ ಅಂತಾನೆ ಲಕ್ಷ್ಮಿ ಅಕ್ಕ ಜಗಳ ಆಡೋದು. ಆನಂದ್ ಅಣ್ಣಂಗ್ ಕೆಲ್ಸ ಸಿಕ್ಬಿಟ್ರೆ ಜಗಳ ಎಲ್ಲ ಕಮ್ಮಿ ಆಗುತ್ತೆ. ಲಕ್ಷ್ಮಿ ಅಕ್ಕ ಸಿಡಿ ಸಿಡಿ ಅನ್ನೋದ್ ನಿಲ್ಲಲ್ಲ, ಆದ್ರೆ ಜಗಳ ನಿಲ್ಲುತ್ತಲ್ಲ. ವೈಭವ್ ಮೂರ್ತಿಗಳು ದೊಡ್ಡ ವ್ಯಕ್ತಿ, ತುಂಬಾ ಜನರ ಪರಿಚಯ ಇರುತ್ತೆ. ಆನಂದ್ ಅಣ್ಣಂಗ್ ಕೆಲ್ಸ ಕೊಡಿಸ್ಬಹುದು. ನೀವು ಒಂದ್ಸಲಿ ಅವ್ರ ಹತ್ರ ಮಾತಾಡಿ. ನಾನ್ ಹೇಗೆ ಅವ್ರ ಹತ್ರ ಮಾತಾಡಕ್ಕಾಗತ್ತೆ? ಯಾಕೆ ಮಾತಾಡಬಾರ್ದು? ಇಲ್ಲ ರಮ್ಮ, ಅದು ತಪ್ಪಾಗತ್ತೆ. ನನ್ನಿಂದ ದೂರ ಇರಿ ಅಂತ ನಾನೇ ಅಲ್ವಾ ಹೇಳಿದ್ದವ್ರಿಗೆ. ಈ ಕೆಲ್ಸ ಆಗ್ಬೇಕು ಅಂದಾಗ ಅವ್ರ ಹತ್ರ ಹೋದ್ರೆ ಏನ್ ಅನ್ಕೋತಾರೆ? ನಾನ್ ಮಾತಾಡೋದು ಸರಿ ಕಾಣಿಸಲ್ಲ. ನಿಮ್ ಮಾತು ಸರಿನೇ. ಆನಂದ್ ಅಣ್ಣನ್ನೇ ಖುದ್ದಾಗಿ ಹೋಗ್ ಕೇಳಿ ಅಂದ್ರೆ ಹೇಗೆ? ಇದು ಬಹುಶಃ ಸರಿ ಅನ್ಸುತ್ತೆ. ಆನಂದಣ್ಣ ಹೋಗಿ ಖುದ್ದಾಗಿ ಕೇಳಿದ್ರೆ ಸಹಾಯ ಮಾಡ್ಬೋದು ಅನ್ಸುತ್ತೆ. ಯಾರು ಗೊತ್ತು, ಸಹಾಯ ಮಾಡಿದ್ರೂ ಮಾಡಬಹುದು. ಯಾಕಂದ್ರೆ ವೈಭವ್ ಮೂರ್ತಿಗಳು ಒಬ್ಬ ಒಳ್ಳೆ ವ್ಯಕ್ತಿ. ಒಳ್ಳೇದಾಯ್ತು. ಬೆಳಿಗ್ಗೆನೆ ಆನಂದ್ ಅಣ್ಣನ ಹತ್ರ ಮಾತಾಡ್ತೀನಿ, ನೀವು ಓದ್ಕೊಳ್ಳಿ. ನಿನಗೆ ಎಲ್ರ ಬಗ್ಗೆನೂ ಕಾಳಜಿ ಅಲ್ವಾ? ಹೆಮ್ಮೆ ಅನ್ಸುತ್ತೆ ರಮ ನಿನ್ ಬಗ್ಗೆ. ಆದ್ರೆ ನಿನ್ ಬಗ್ಗೆ ಮನೆಯವರು ಹೇಗೆ ಯಾವಾಗ ಅರ್ಥ ಮಾಡ್ಕೋತಾರೆ ಗೊತ್ತಿಲ್ಲ.
ನನ್ಯಾಕ್ ಹಾಗೆ ನೋಡ್ತಿದ್ದೀರಾ? ಓದ್ಕೊಳ್ಳಿ. ಹ್ಮ್. ಏನ್ ಯೋಚಿಸ್ತಿದೀಯಾ? ಹೀಗೆ ಯೋಚಿಸ್ತಾ ಇದ್ದೆ. ಇಷ್ಟು ವರ್ಷ ನಾವು ಸತಾರಾದಲ್ಲಿದ್ವಿ, ಮತ್ತೆ ಈಗ ಬೊಂಬೈಯಲ್ಲಿದ್ದೀವಿ. ಒಂದಿನ ಹೀಗೆ ಸಾಯ್ತೀವಿ. ಒಂದಲ್ಲ ಒಂದಿನ ಎಲ್ರೂ ಸಾಯ್ಲೇಬೇಕಲ್ವಾ? ಆದ್ರೆ ಇಲ್ಲಿವರೆಗೂ ನಂಗೆ ಅರ್ಥ ಆಗದೆ ಇರೋದೇನಂದ್ರೆ, ಜನ ಯಾಕೆ ತಾವೇ ಚಿರಂಜೀವಿಗಳು ಅನ್ಕೋತಾರೆ? ಹೇಗ್ ನಡ್ಕೋತಾರೆ ಅಂದ್ರೆ, ಈ ಭೂಮಿ ಮೇಲೆ ಶಾಶ್ವತವಾಗಿರೋ ತರ ಆಡ್ತಾರೆ. ಇದೇ ಈ ಜಗತ್ನಲ್ಲಿರೋ ಅತಿ ದೊಡ್ಡ ಭ್ರಮೆ. ಅವರೇ ಅನ್ಕೊಳ್ತಾ ಇರ್ತಾರೆ ನಂಗೆ ಸಾವೇ ಇಲ್ಲ, ಅಮರ ಅಂತ. ಇರ್ಲಿ ಬಿಡು, ಬೇಗ ನಡಿ. ಭೀಮ ಹೊರಡಕ್ಕೂ ಮುಂಚೆ ನಾವು ಕಸ ಗುಡ್ಸಕ್ ಹೋಗೋಣ. ಅಪ್ಪ, ಅಪ್ಪ 2 ದಿನದಿಂದ ನನ್ನ ಕೆಲ್ಸನ ನೀವು ಮಾಡ್ತಾ ಇದ್ದೀರಾ. ಇವತ್ ನಾನು ಹುಷಾರಾಗಿದ್ದೀನಿ. ನನ್ನ ಕೆಲ್ಸನ ನಾನೇ ಮಾಡ್ತೀನಿ. ಇಲ್ಲಿ ನೋಡು ಭೀಮಾ, ನೀನು ಓದಿನ ಮೇಲೆ ಗಮನ ಕೊಡು. ಅಪ್ಪ, ಭೀಮಾ, ನಂಗೆ ಬೇರೆ ಕೆಲಸ ಸಿಗೋ ತನಕ ಈ ಕಸ ಗುಡ್ಸೋ ಕೆಲಸ ನಾನು ಮಾಡ್ತಿರ್ತೀನಿ. ನಿಂಗೂ ಸ್ವಲ್ಪ ಸಹಾಯ ಆಗುತ್ತೆ. ಬೇಡಪ್ಪ, ನನ್ನ ಕೆಲಸ ನಾನೇ ಮಾಡ್ತೀನಿ. ಮಿಗಿಲಾಗಿ ವಯಸ್ಸಿಗೆ ಬಂದಿರೋ ಮಗ ತಂದೆಗೆ ಸಹಾಯ ಮಾಡಬೇಕು, ತಂದೆ ಮಗಂಗ್ ಸಹಾಯ ಮಾಡೋದಲ್ಲ. ನೀವು ವಿಶ್ರಾಂತಿ ತಗೊಳ್ಳಿ ಮಾವ. ರಾಮ್ಜಿ, ಇನ್ ಭೀಮನ್ ಜೊತೆ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ನಿಮ್ಗೆ ಗೊತ್ತೇ ಇದೆಯಲ್ಲ, ವಾದ ಮಾಡೋದ್ರಲ್ಲಿ ಭೀಮನ್ನ ಸೋಲ್ಸಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ಅದಕ್ಕೆ ಅವನ್ನ ಹೋಗಕ್ ಬಿಟ್ಬಿಡಿ. ಹೋಗ್ ಭೀಮಾ, ಹೋಗು. ಬರ್ತೀನಿ. ಭೀಮರಾವ್, ಭೀಮರಾವ್, ಇವತ್ ಗೊತ್ತಾಯ್ತು ನನಗೆ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ನೀನ್ ಏನ್ ಬೇಕಾದ್ರೂ ಮಾಡಬಲ್ಲೆ. ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಯಾಕೆ ಹೇಳ್ತಿದ್ದೀನ? ಇವತ್ ಬೆಳಿಗ್ಗೆ ನಾನು ಠಾಣೆಗೆ ಹೋದಾಗ ಠಾಣೆ ಹತ್ರ 20 ಮಕ್ಕಳು ಬಂದ್ ನಿಂತಿದ್ರು. ಅವರೆಲ್ಲ ಓದ್ಬೇಕು ಅಂತ ಬೇರೆ ಹೇಳ್ತಿದ್ರು. ಕೆಲ್ಸ ಮಾಡಕ್ ಇಷ್ಟ ಇಲ್ವಂತೆ. ಅವ್ರ ಜೊತೆ ಅವ್ರ ಅಪ್ಪ ಅಮ್ಮನೂ ಇದ್ರು. ಅವರು ತಯಾರಾಗಿದ್ದಾರೆ. ಅದೇ ತಾನೇ ನಮ್ ಷರತ್ತಿದ್ದು. ಅದಕ್ಕೆ ನಾನು FIR ರಿಜಿಸ್ಟರ್ ತಂದಿದ್ದೀನಿ. ಈಗ ನಾನು ಆ ಪಟಾಕಿ ಫ್ಯಾಕ್ಟರಿ ಮಾಲೀಕರ ಮೇಲೆ ದೂರು ದಾಖಲೆ ಮಾಡ್ತೀನಿ. ಇಲ್ಲ, ನಾವ್ ಯಾರ ಮೇಲೂ ದೂರ್ ಕೊಡಲ್ಲ. ನೀವ್ ಹೋಗಿ. ಇಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ, FIR ಬರೀರಿ ನೀವು. ವೈಭವ್ ಮೂರ್ತಿಗಳೇ, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನಾವು ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೋತೀವಿ. ಭೀಮ್ರಾವ್, ಒಳ್ಳೆ ಕಾರ್ಯಕ್ಕೆ ನಾಂದಿ ಹಾಡಿದ್ಯಾ, ಆದ್ರೆ ನಿನ್ ಜಾತಿ ನಿನ್ನನ್ನ ಅಲ್ಲಿಗೆ ಮುಟ್ಲಿಕ್ ಬಿಡ್ಲಿಲ್ಲ. ಈಗ ನಾನಿದ್ದೀನಿ, ನಿನ್ ಕಾರ್ಯನ ನಾನ್ ಮುಂದುವರಿಸ್ತೀನಿ. ನೀವ್ FIR ಬರೀರಿ. ಬೇಡ ಬೇಡ ಇನ್ಸ್ಪೆಕ್ಟ್ರೆ, ನೋಡಿ ನಾನು ನಿಮಗ್ ಸತ್ಯ ಹೇಳ್ತಾ ಇದ್ದೀನಿ. ನಾನು ಯಾವ ಮಕ್ಕಳ ಹತ್ರನೂ ಹೋಗಿ ನಿಮ್ ಪೊಲೀಸ್ ಠಾಣೆ ಮುಂದೆ ನಿಂತ್ಕೊಳ್ಳಿ ಅಂತ ಹೇಳೇ ಇಲ್ಲ. ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ,
ನನ್ ಮಗ ಈ ವಿಷಯದಿಂದ ಹೊರಗಿದ್ದಾನೆ. ಹೌದು, ಇದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಮತ್ತೆ ಇದನ್ನ ನಾನು ಮಾಡಿಲ್ಲ ಸಾಹೇಬ್ರೆ. ಈ ಕಾರ್ಯ ನಿಂದಲ್ಲ ಅಂದ್ಮೇಲೆ ಮತ್ತಿನ್ಯಾರ್ದು? ಅವರು ಅದನ್ನೇ ಹೇಳ್ತಿದ್ದಾರೆ, ಭೀಮರಾವೇ ಹೇಳಿರೋದು ಅಂತ. ಇನ್ಸ್ಪೆಕ್ಟರ್ ಸಾಹೇಬ್ರೆ, FIR ಬರೀರಿ ಮೊದ್ಲು. ಭೀಮರಾವ್ ಆ ಮಕ್ಳ ಹತ್ರ ಮಾತಾಡಿರ್ತಾರೆ, ಬರೀರಿ. ನಮಗ್ ಗೊತ್ತು ಇವರೇ ಮಾಡಿರೋದು ಅಂತ. ಆದ್ರೆ ನಾವ್ ಯಾವ ದೂರು ಕೊಡಲ್ಲ. ನೀವ್ ಹೋಗಿ.